ಶಬ್ದ ಬಳಸಿದ್ದು ಒಂದು ಇದೆಯಾ ಅಂತ ಒಂದಿದೆ. ಕಾಂಗ್ರೆಸ್ ಅಧ್ಯಕ್ಷ ಅಂದ್ರೆ ಬ್ಲಾಕ್ ಅಧ್ಯಕ್ಷ ಅಂದ್ರೆ ಏನು ಮಸ್ತ್ ಹೊಡೆಯಕ್ಕ ಕೊಡಿ ನನ್ನಂಥವ್ರಿಗೆ. ನಾನಿಂದ ಒಂದು ಅವ್ರು ಇರಬೇಕು ಒಂದು ನಾವಿರ್ಬೇಕು, ನಮ್ಮನ್ನು ಫಿನಿಶ್ ಮಾಡೋದು ಹಾಕಿದ್ದೆ ನಾನು ಕಾಮೆಂಟ್ ನೋಡಿದ್ರು. ಆಗ ಜ್ಞಾನೇಂದ್ರ ಅವರು ಪ್ರೆಸ್ ಮೀಟ್ ಮಾಡ್ತಾ ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ಮುಖಂಡರುಗಳು ಆಸ್ತಿ ಮಾಡಿದ್ದಾರೆ, ಅದರಲ್ಲಿ ಕೆಸ್ತೂರು ಮಂಜುನಾಥ್ ಅವರು 10 ಎಕರೆ ಒತ್ತುವರಿ ಮಾಡಿದ್ದಾರೆ, 10 ಎಕರೆ ಮಾಡಿದ್ದಾರೆ. ಅವರ ಅಪ್ಪ ದುಗ್ಗಪ್ಪಗೌಡರು ಅಂತ ಇಲ್ಲ, ದುಗ್ಗಪ್ಪಗೌಡ ಅವನು 25 ಎಕರೆ ಮಾಡಿದ್ದಾರೆ, 40 ಎಕರೆ ಮಾಡಿದ್ದಾರೆ. ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಶಿವಣ್ಣ, ಕೊನೆ ಪಕ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅದಕ್ಕೊಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಹೇಳಿಕೆ ಕೊಡಬೇಕು ಬೇಡ, ಅಥವಾ ಅದನ್ನು ಖಂಡಿಸ್ಬೇಕೋ ಬೇಡ? ಈ ರೀತಿ ಅವ್ರು ಸುಮ್ಮನೆ ಇದ್ರೆ ಸಾರ್ವಜನಿಕರಿಗೆ ಏನಾಗುತ್ತೆ ಅಂದ್ರೆ, ಹೌದು ಕೆಸ್ತೂರು ಮಂಜುನಾಥ್ 40 ಎಕರೆ ಲೂಟಿ ಮಾಡಿದ್ದಾರೆ, ಅದಕ್ಕೆ ಸುಮ್ಮನಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ನನಗೆ ಗೊತ್ತಿದ್ದ ಹಾಗೆ ಅವರು ಆ ರೀತಿ ಇಲ್ಲ. ಅವರಿಗೆ 10 ಎಕರೆ ಹಿಂದೆ ಅವರ ಅಪ್ಪನ ಕಾಲದಲ್ಲಿ 10 ಎಕರೆ ಅವರಿಗೆ ಇದರಲ್ಲಿ ಮಂಜೂರಾಗಿದೆ. ಇಲ್ಲಿ ನಿಮ್ಮ ದಬ್ಬಣಗದ್ದೆ ಭೀಮನಕಟ್ಟೆ ಮಠದ ಅವರು ಮೂಲ ಗೇಣಿದಾರ ಆಗಿದ್ದರು. ಅವರಿಗೆ 10 ಎಕರೆ ಕೊಟ್ಟಿದ್ದನ್ನ ಜ್ಞಾನೇಂದ್ರ, ಇವತ್ತಿನ ಜ್ಞಾನೇಂದ್ರ ಅವರು ಬೇರೆ ನಾವು ಹೇಳ್ತೀವಿ, ಅವ್ರು ಎಷ್ಟು ಎಕರೆ ಮಾಡಿದ್ದಾರೆ, ಅವ್ರ ಮಗನಿಗೆ ಎಷ್ಟು ಮಾಡಿದ್ದಾರೆ, ಅವ್ರ ಅಳಿಯ ಒಬ್ಬರು DF ಆಗಿದ್ದಾರೆ, ನಿಮಗೆಲ್ಲ ಗೊತ್ತಿರ್ಬೋದು. ಈಗ ತಮಿಳುನಾಡಲ್ಲಿ ಒಂದು ಕಡೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಹೆಸರಲ್ಲಿ ಎಷ್ಟು ಆಸ್ತಿ ಮಾಡಿದ್ದಾರೆ ಅನ್ನೋದನ್ನ ನಾವು ಮಾಡ್ತೀವಿ ಹೊರಗಡೆ. ಇವತ್ತು ಅಫಿಷಿಯಲ್ಲು ಅವರ ಮಗಳ ಹೆಸರಲ್ಲಿ, ಮಗನ ಹೆಸರಲ್ಲಿ ಆರ್ಗ ಜ್ಞಾನೇಂದ್ರ ಎಷ್ಟು ಲೂಟಿ ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರತ್ಯೇಕ ಸಭೆಯಲ್ಲಿ ನಾವು ಹೇಳ್ತೀವಿ. ನಾವು ಅದನ್ನೇ ನಿನ್ನೆ ಮುಂದೆ ನೋಡೋದಿಲ್ಲ. ಇಲ್ಲಿ ಕಿಮ್ಮನೆ ರತ್ನಾಕರ್ ಅವರಿಗೆ ನಾವೇನೊಂದು ಎಲ್ಲ ನಮ್ಮ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ಒಂದು ಕಿವಿ ಹಿಂಡು ಕೆಲಸ ಏನು ಮಾಡ್ತಿದ್ದೀವಿ ಅಂದ್ರೆ, ಪಕ್ಷದವ್ರ ಮೇಲೆ ದಾಳಿ ಬಿಟ್ಬಿಡಿ, ಈ ಅಸಾಧ್ಯ ಪಸಾಧ್ಯ ವಿಶ್ವನಾಥ್ ಶೆಟ್ಟಿ ಇನ್ನೊಬ್ಬರ ಮೇಲೆ ಬಿಟ್ಬಿಡಿ, ಜ್ಞಾನೇಂದ್ರ ಅವ್ರ ಮೇಲೆ ಇವ್ರ ಮೇಲೆ ಬಿಡಿ, ಬಿಜೆಪಿ ಮೇಲೆ. ನಾವು ಸಣ್ಣ ಪುಟ್ಟದಲ್ಲಿ ಮಾಡಿದ್ರೆ ನಾವು ಸರಿಪಡಿಸ್ಕೊಳ್ತೀವಿ, ತಪ್ಪಿರುತ್ತೆ ಎಲ್ಲರೂ, ಮನುಷ್ಯ ಸಹಜವಾದ ತಪ್ಪು ಪ್ರತಿಯೊಬ್ಬ ಮಾಡ್ತಾನೆ, ನಾವು ಸರಿ ಮಾಡ್ಕೊತೀವಿ. ಆದರೆ ಇವತ್ತು ಅವ್ರನ್ನ ಸಪೋರ್ಟ್ ಮಾಡಿ ಇವರು ಹೋದ್ರೆ ಕಡೆಗೆ ಅವರು ಇಲ್ಲ, ಇವರು ಇಲ್ಲ, ಕಾರ್ಯಕರ್ತರು ಇಲ್ಲ, ಬಿಜೆಪಿಯವರು ನೀವು ನೆರವಿಗೆ ಬರೋದಿಲ್ಲ. ನಿಮ್ಗೆಲ್ಲ ಗೊತ್ತಿದೆ. ಒಂದು ಸಣ್ಣ ವಿಚಾರನ ಹೇಳ್ತೀನಿ, ಉದಾಹರಣೆ, ರಾಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ, ಜೀರ್ಣೋದ್ಧಾರ ಸಮಿತಿ